ಕಾಂಟ್ರವರ್ಷಿಯಲ್ ಅಂತ ಅಲ್ಲ, ಬಟ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಒಪಿನಿಯನ್ ಆಲ್ಸೋ. ಈಗ ಸಾಂಗ್ ರೈಟ್ ಮಾಡೋಕ್ಕೆ ಲಾಟ್ ಆಫ್ ಪೀಪಲ್ ಯೂಸ್ ಎ ಐ ಅಲ್ವಾ, ಎ ಇಸ್ ಅ ನ್ಯೂ ಟೆಕ್ನಾಲಜಿ. ಸೊ ನೀವು ಒಂದು ರೈಟರ್, ಸಿಂಗರ್, ರ್ಯಾಪರ್ ಆಗಿ ಶುಡ್ ವಿ ಯೂಸ್, ಶುಡ್ ವಿ ನಾಟ್? ಅಥವಾ ಇನ್ನೊಂದು ಥರ ಕೇಳ್ಬೋದು, ಸಮ್ ಪೀಪಲ್ ಸೇ ದಟ್ ನಾಟ್ ಅಂತ ಏನಿಲ್ಲ, ಅದನ್ನ ಯು ಶುಡ್ ಯೂಸ್ ಇಟ್ ಟು ಹೆಲ್ಪ್ ಯುವರ್ ಸೆಲ್ಫ್ ಅಂತ. ಸೊ ನಿಮ್ಮ ಒಪಿನಿಯನ್ ಏನು ಎ ಐ ಅಥವಾ ಈ ಥರ ಟೂಲ್ಸ್ ಯೂಸ್ ಮಾಡೋದು, ಎಸ್ಪೆಷಲಿ ಫಾರ್ ರೈಟಿಂಗ್? ಬಿಕಾಸ್ ನೀವು ಬರೆದಾಗ ಒಂದು ಒರಿಜಿನಾಲಿಟಿ ಅಂತ ನಿಮ್ಮ ಹೃದಯದಿಂದ, ನಿಮ್ಮ ಮನಸ್ಸಿಂದ ಬರೀತೀರ. ಎ ಐ ಕೊಟ್ಟಾಗ ಆಲ್ಮೋಸ್ಟ್ ರೈಮಿಂಗ್ ವರ್ಡ್ಸ್ ಎಲ್ಲ ಅದೇ ಕೊಟ್ಬಿಡುತ್ತೆ. ಸೊ ವಾಟ್ ಇಸ್ ಯುವರ್ ಒಪಿನಿಯನ್ ಆನ್ ಯೂಸಿಂಗ್ ಎ ಐ ಫಾರ್ ರೈಟಿಂಗ್? ನಾನು ChatGPT ಚೆಕ್ ಮಾಡಿದ್ದೀನಿ, ಯೂಸ್ ಮಾಡಿದ್ದೀನಿ. ಬಟ್ ಏನು ಅಂತಂದರೆ ಬೇಕಾಗಿರೋ ಥರದ್ದು ಅದೇನು ನಮ್ಗೆ ಸಿಗಲ್ಲ, ಅಂಥ ಇನ್ಫಾರ್ಮೇಷನ್ ಏನಿರಲ್ಲ. ಏನಕ್ಕೆ ಅಂತಂದರೆ ಇವಾಗ ನಾವು ಜಸ್ಟ್ ಒಂದು ಸಿನಾನಿಮ್ಸ್ ಹುಡ್ಕೊಬೋದು, ಇಲ್ಲ ಒಂದು ರೈಮಿಂಗ್ ಅಂತಲೇ ನಾವು ಹಾಕ್ಕೊಂಡ್ರು ಕಂಪ್ಲೀಟ್ ಮಾಡಬೇಕಾಗಿರೋದು ನಾವೇನೆ. ಇವಾಗ ನಾವೇ ಬೇಕಾದ್ರೆ ಟೈಪ್ ಮಾಡಿಬಿಟ್ಟು ರ್ಯಾಪ್ ಲೈನ್ ಹಾಕ್ಕೊಡು ಹಾಗೆ ಅಂತೆಲ್ಲ ಹೇಳಿದ್ರು ನಮಗೆ ಇವಾಗ ನಾನು ಮಾರ್ಟಿನಿಯೋ ಹೇಗೆ ರೆಪ್ರೆಸೆಂಟ್ ಮಾಡಬೇಕಾಗಿದೆ ಅದು ಅಲ್ಲಿ ಕೊಡೋಕ್ಕಾಗಲ್ಲ, ಅದು ನನಗೆ ಕೊಡೋಕ್ಕಾಗಲ್ಲ. ಅದೇನು ಕೊಡ್ಬೋದು ಅಂತಂದರೆ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಬೋದು, ವಾಪಸ್ ನಿನಗೆ ಕೊಡ್ಬೋದು, ಇಷ್ಟೇ ಅದು ಮಾಡೋಕ್ಕಾಗಲ್ಲ. ನಿಮ್ಮ ಒರಿಜಿನಾಲಿಟಿ ನಾವೇ ಅದನ್ನು ಲಾಸ್ಟಲ್ಲಿ ಇದು ಮಾಡಿ, ನೀವು ಆ ಎ ಐಯಿಂದನೂ ತೊಗೊಳ್ಳಿ, ಇಲ್ಲ ಸ್ವಂತ ಕುತ್ಕೊಂಡು ಬರೀರಿ, ಇಲ್ಲ ಫ್ರೆಂಡನ್ನು ಹೇಳ್ತಾ ಇದ್ದ ಅದನ್ನು ಕೇಳಿಸ್ಕೊಳ್ಳೋದು ಬರ್ದ್ಬಿಡಿ. ಬಟ್ ಲಾಸ್ಟಲ್ಲಿ ಹೇಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ತಲೆಯಲ್ಲಿ ಇಟ್ಕೊಂಡಿರ್ಬೇಕು, ಲೈಕ್ ಆಡಿಯನ್ಸ್ಗೆ ಇದಿಷ್ಟ ಆಗಲೇಬೇಕು ಅಂತ. ಯಾಕೆ ಅಂತಂದರೆ ಎಂಡ್ ಆಫ್ ದ ಡೇ ಅದು ಹೋಗೋದೇ ಆಡಿಯನ್ಸ್ಗೆ. ಇಲ್ಲಾಂದರೆ ಸುಮ್ಮನೆ ಪರ್ಸ್ನಲ್ ಟ್ರ್ಯಾಕ್ ಆಗಿಬಿಡುತ್ತೆ, ಡ್ರಾಫ್ಟ್ ಆಗಿಬಿಡುತ್ತೆ. ಗಾಟ್ ಇಟ್. ಸೊ ಆ್ಯಂಡ್ ಸ್ಪೀಕಿಂಗ್ ಅಬೌಟ್ ಆಡಿಯನ್ಸ್, ನಿಮಗೆ ಲೈವ್ ಪರ್ಫಾರ್ಮೆನ್ಸ್ ಮಾಡಿದ್ರಲ್ಲ ಎಷ್ಟೊಂದು ಕಡೆ, ವಿಚ್ ಇಸ್ ಯುವರ್ ಫೇವ್ರೆಟ್ ಲೈವ್ ಪರ್ಫಾರ್ಮೆನ್ಸ್ ಇಷ್ಟು ವರ್ಷಗಳಲ್ಲಿ, ವೇರ್ ಆಡಿಯನ್ಸ್ ತುಂಬ ರಿಯಾಕ್ಟ್ ಮಾಡಿ ಅವ್ರ ದೇವರ್ ಲೈಕ್ ನಿಮ್ಮ ಸಾಂಗ್ ಕೇಳಿ ಹುಚ್ಚೆದ್ದಿದ್ದು ಅಂತ ಹೇಳ್ತಾರಲ್ಲ, ಆ ಥರ ಯಾವ್ದಾದ್ರು ಇನ್ಸಿಡೆಂಟ್ ಆಗಿದೆ ಇನ್ ಓವರ್ ದ ಡೆಕೆಡ್? ಅಂದರೆ ಜಸ್ಟ್ ಒಂದಲ್ಲ, ಸುಮಾರಿದೆ. ಅಫ್ಕೋರ್ಸ್ ಸುಮಾರಿದೆ. ಅದರಲ್ಲಿ ಒಂದು ವೆರಿ ಅರ್ಲಿ ಸ್ಟೇಜಲ್ಲಿ ನಮ್ಗೆ ಅವಾಗ ಫಸ್ಟ್ ನಮ್ಮ ಗ್ರೂಪ್ನ ಕರ್ಕೊಂಡು ನಾವು ಪರ್ಫಾರ್ಮೆನ್ಸ್ಗೆ ಅಂತ ಒಂದು ಕಾಲೇಜ್ ನಮ್ಮನ್ನ ಬುಕ್ ಮಾಡಿದ್ದು. ಕಾಲೇಜ್. ಸೊ ಅವಾಗ ಬಂದು ಅದು ತುಂಬ ಹಿಂದೆ, ಅವಾಗ ಬಂದು ಎಲ್ಲರಿಗೂ ಸೇರಿಸಿ 15,000 ರೂಪಾಯಿ ಅಂತ ಅಂದ್ಬಿಟ್ಟು ಇದು ಮಾಡಿದರು. ಅದೇ ನಮ್ಮ ದೊಡ್ಡ ಚೆಕ್ ಥರ ಅವಾಗ. ನಾ ಎಲ್ಲರಿಗೂ ಪ್ಲ್ಯಾನ್ ಮಾಡಿ ಇವನ್ ಜಾಯ್ ಎಲ್ಲರೂ ಇದ್ವಿ, ಎಲ್ಲ ಒಟ್ಟಿಗೆ ಹೋಗಿ ಹೆಂಗಿರುತ್ತೋ ಏನಪ್ಪ ಕಾಲೇಜು, ಇಷ್ಟೆಲ್ಲ ನಮ್ಗೆ ದೊಡ್ಡ ವಿಷಯ ಅದು. ಎಲ್ಲರನ್ನೂ ಸೇರಿಸ್ಕೊಂಡು ಹೋಗಿ ಪರ್ಫಾರ್ಮ್ ಮಾಡೋಣ ಅಂತ ಹೋದಾಗ ನೋಡಿದ್ರೆ ತುಂಬ ದೊಡ್ಡ ಕ್ರೌಡು, ಟಮಟೆ ಗಿಮಟೆ ಎಲ್ಲ ಇದೆ, ಎಲ್ಲ ಥರ ಸೆಲೆಬ್ರೇಷನ್ ನಡೀತಾ ಇದೆ. ನಾವೇ ಒಂಥರ ವಿ ಆರ್ ಫೀಲಿಂಗ್ ಇನ್ಸೆಕ್ಯೂರ್. ಅಂದರೆ ಕಾಲೇಜ್ ಡೇಸ್ ಮುಗೀತು, ಇವಾಗ ಶೋಸ್ ನಡೀತಾ ಇದೆ, ಇದು ಫಸ್ಟ್ ಒಂದು ಬ್ರೇಕ್ ಥ್ರೂ ಥರ ಸ್ಟಾರ್ಟ್ ಆಗಿದೆ, ಸಮಥಿಂಗ್ ಬಿಗ್ ಇದು. ಸೊ ಅದೊಂದು ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು. ಹೋಗಿ ಎಲ್ಲ ಪರ್ಫಾರ್ಮೆನ್ಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಲಿಟ್ರಲಿ ಕ್ರೌಡಲ್ಲೆಲ್ಲ ಅವ್ರವರೇ ಹುಡುಗರನ್ನೇ ಎಲ್ಲ ಎಗರಿಸ್ತಾ ಇದ್ದಾರೆ ಮೇಲೆ. ಅದು ನೋಡೋದೇ ಒಂದು ಚಂದ. ಅದನ್ನ ನೋಡ್ಬಿಟ್ಟು ಜಾಯನ್ ಮಾಡ್ಬಿಟ್ಟ, ಅವ್ನು ಸ್ಟೇಜಿಂದ ಹೋಗಿ ಅವ್ರ ಮೇಲೆ ಎಗರ್ಬಿಟ್ಟ. ಈ ಥರ ಅಂದರೆ ಇದೆಲ್ಲ ಬ್ಯೂಟಿಫುಲ್ ಮೂಮೆಂಟ್ಸ್. ಇದು ಪದೇ ಪದೇ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆ ಟೈಮಲ್ಲಿ ಅದು ಹೆಂಗೆ ಝೋನ್ ನಂಗೆ ಕನೆಕ್ಟ್ ಆಗಿರುತ್ತೋ ಅದೇ ಥರ ಅದು ಹೋಗ್ಬಿಟ್ಟಿದೆ. ಯು ಆರ್ ವೆರಿ ಯಂಗ್ ಆ್ಯಂಡ್ ಎನರ್ಜೆಟಿಕ್, ಎಲ್ಲ ರೀತಿಯಲ್ಲಿ ಫಾಸ್ಟ್ ಆಗಿರ್ತೀವಿ. ಏನಾದರೂ ಮಾಡಬೇಕು ಒಂದು ಜೋಶ್ ಇರುತ್ತೆ. ಇವಾಗ ಸ್ವಲ್ಪ ಯೋಚನೆ ಮಾಡ್ತೀವಿ, ಇವಾಗ ಬಿಸ್ನೆಸ್ ಇರುತ್ತೆ, ಓಕೆ ವಿಲ್ ಸಿ ಹೌ ಇಟ್ ಗೋಸ್ ಅನ್ಕೊಂಡಿರ್ತೀವಿ. ಬಟ್ ಅವಾಗೆಲ್ಲ ಕರೆದ್ರ ಸರ ನಡೀರಿ ಸರ್, ಹೋಗ್ಬಿಡೋಣ, ಮಾಡೇ ಬಿಡೋಣ. ಸೊ ಆ ಜೋಶೇ ಬೇರೆ. ಸೊ ಆ ಜೋಶಲ್ಲಿ ಆ ಕ್ರೌಡ್ ಅವ್ರೆ ವಾಪಸ್ ನಮ್ಗೆ ಜೋಶ್ ಕೊಡೋದು, ಆ ಎನರ್ಜಿ ವಾಪಸ್ ಕೊಟ್ಟಾಗ ಆ ಥರ ಮೂಮೆಂಟ್ಸ್ ಮತ್ತೆ ಸಿಗಲ್ಲ. ಯಾಕಂದ್ರೆ ಏಜ್ ಆಗ್ತಾ ಹೋಗ್ತಾ ಇರುತ್ತೆ, ಬರೀ ಎಕ್ಸ್ಪೀರಿಯನ್ಸ್ ಅಷ್ಟೇ, ವಿ ಕ್ಯಾರಿ ಆನ್ ಅಷ್ಟೇ. ಟ್ರೂ. ಐ ಮೀನ್